ಸದ್ಯ ಕೊನೆಗೂ ದಾಕ್ಷಾಯಿಣಿ ಅತ್ತೆ ಸಿಕ್ಕಿದ್ರು. ನನಗೀಗ ಸಮಾಧಾನ ಆಯ್ತು. ಅಪ್ಪ ಈಗಲೇ ಹೋಗಿ ದುರ್ಗಂಗೆ ಈ ವಿಷಯನ ಹೇಳ್ಬೇಕಪ್ಪ. ಸಲ್ಲದು ಸಲ್ಲದು. ವಿಧಿ ಆಟ ಮುಗುದಿಲ್ಲ, ಇನ್ನೂ ಮುಗುದಿಲ್ಲ. ಹಿತ ಮುಖ್ಯ, ಹಿತ ಮುಖ್ಯ. ಅಪ್ಪ ಆ ದೇವಿ ಲೀಲೆ ನೋಡು. ಹಿತ ತನಗೆ ಗೊತ್ತಿಲ್ಲದೆ ತನ್ನ ಸ್ವಂತ ಅಪ್ಪಮ್ಮನ್ನ ರಕ್ಷಿಸಿದಾಳೆ. ರಕ್ತ ಸಂಬಂಧ ಅಂದ್ರೆ ಇದೇ ಅಲ್ವಪ್ಪ? ಹಿತ ಆಯ್ಕೆ, ವಿಧಿ ನಿರ್ಧಾರ. ಆ ಜಗನ್ಮಾತೆ ಉಡುಗೊರೆ, ಆ ಜಗನ್ಮಾತೆ ಉಡುಗೊರೆ. ದುಷ್ಟಶಕ್ತಿ ತಳಮಳ, ತಳಮಳ. ಅಪ್ಪ ಈಗೆಲ್ಲ ಸರಿ ಹೋಯ್ತು, ಎಲ್ಲ ಸರಿ ಹೋಯ್ತು. ಆದ್ರೆ ಅಪ್ಪ ಮುಂದೇನ್ ಮಾಡೋದು? ದಾಕ್ಷಾಯಿಣಿ ಅತ್ತೆಗೆ ಹಳೇದು ಏನೂ ನೆನಪಿಲ್ಲ, ಅವ್ರ ಮಾತು ಆಡ್ತಿಲ್ಲ. ಹೀಗಿರ್ಬೇಕಾದ್ರೆ ಇವ್ ನಮ್ಮ ಮನೆಗೆ ಹೇಗಪ್ಪ ಕರ್ಕೊಂಡು ಹೋಗೋದು? ಆಗಿಲ್ವಾ? ನಿಮ್ಗೇನು ಗಾಯ ಆಗಿಲ್ಲ ತಾನೆ? ಅವರೆಲ್ಲ ಹೋದ್ರಾ? ನೀವು ಹುಷಾರಾಗಿದ್ದೀರಾ? ತಾತ, ನಿಮ್ಗೆ ಇವ್ರ ಮನೆ ಎಲ್ಲಿದೆ ಅಂತ ಗೊತ್ತಾ? ನಾನು ಇವ್ರನ್ನ ಮನೆಗೆ ಬಿಟ್ಟು ಬರ್ಬೇಕಲ್ವಾ? ನಮ್ಮ ಮನೆಗೆ ಬರ್ತೀರಾ? ಯೋ ಮಾಮ್, ವಾಟ್ಸಪ್? ಏನು ಈ ಟೈಮಲ್ಲಿ ಕಾಲ್ ಮಾಡಿಬಿಟ್ಟಿದ್ಯಾ? ಮ್ಯಾಟ್ರ್ ಇಂಪಾರ್ಟೆಂಟಾ ಅಥವಾ ಸುಮ್ಮನೆ ತಲೆದನ್ನ ಕಾಲ್ ಮಾಡಿದ್ಯಾ? ಅಯ್ಯೋ, ಅಲ್ಲಿ ನಿನ್ ತಲೆಗೆ ಬೆಂಕಿ ಬಿತ್ತು, ಇಲ್ಲಿ ಮನೇಲಿ ದೊಡ್ಡ ಬಿರುಗಾಳಿನೇ ಬಿದ್ದಿದೆ. ಬಿರುಗಾಳಿ ಬಿದ್ದಿದ್ಯಾ? ಏನೋಪ್ಪ, ಚಿಕ್ಕ ಹುಡುಗರು, ನಮ್ಗೆ ಏನು ಗೊತ್ತಾಗಬೇಕು? ಗಾಡಿ ಗಾಡಿ ತರುಣ, ಮನೆಗೆ ಮತ್ತೆ ಆ ದಾಕ್ಷಾಯಿಣಿ ವಾಪಸ್ ಬಂದ್ಬಿಟ್ಟಿದ್ದಾಳೆ ಕಣೋ. ದಾಕ್ಷಾಯಿಣಿನಾ? ಇದೇ ಹೊಸ ಕ್ಯಾರೆಕ್ಟರು? ನಿಮ್ಮ ಅಜ್ಜಿ ಅಂತ ಹೇಳು. ಅಯ್ಯೋ, ನಿಮ್ಮತ್ತೆ ಕಣೋ, ನಿಮ್ಮತ್ತೆ. ತರುಣ, ಈ ದಾಕ್ಷಾಯಿಣಿ ಬೇರೆ ಯಾರು ಅಲ್ಲ. ಅಯ್ಯೋ, ನೀನ್ ಅವಳನ್ನ ನೋಡಿಲ್ಲ ಬಿಡು. ಈ ಶಾನ್ವಿ ಮತ್ತೆ ಶರತ್ತು ಇದಾರಲ್ಲ, ಅವರ ಸ್ವಂತ ತಾಯಿ, ನಮ್ಮ ಅಣ್ಣನ ಮೊದಲನೇ ಹೆಂಡತಿ. ವೇಟ್, ನೋ ವೇ. 25 ವರ್ಷ ಹಿಂದೆ ಅವ್ರು ಸತ್ತಿದ್ದಾರೆ ಅಂತ ನೀವೇ ಹೇಳಿದ್ರಲ್ಲ ಮಾಮ್. ಇವಾಗ ವಾಪಸ್ ಬರಕ್ಕೆ ಹೇಗೆ ಸಾಧ್ಯ? ಹೌದು ಕಣೋ, ನಾವು ಇಷ್ಟು ವರ್ಷ ಅವಳು ಸತ್ತು ಹೋಗಿದ್ದಾಳೆ ಅಂತಾನೆ ಅನ್ಕೊಂಡಿದ್ವಿ. ಅವತ್ತು ನಡೆದಿರೋ ಕಾರ್ ಆಕ್ಸಿಡೆಂಟು ಎಷ್ಟು ಭಯಾನಕವಾಗಿತ್ತು ಗೊತ್ತಾ? ಕಾರು ನೇರವಾಗಿ ಪಾತಾಳಕ್ಕೆ ಬಿದ್ದಿತ್ತು ಕಣೋ. ಹೆಣ ಸಿಗದಿರೋ ಕಾರಣಕ್ಕೆ, ಅಲ್ಲ, ಅಷ್ಟು ಮೇಲಿಂದ ಬಿದ್ರೆ ಯಾರು ತಾನೇ ಬದುಕ್ತಾರೆ ಅಂತ ನಾವು ನಂಬ್ಕೊಂಡು ಸುಮ್ಮನಾಗ್ಬಿಟ್ಟಿದ್ವಿ. ಆದ್ರೆ ಆವಾಗ್ಲೇನೆ ಈ ಮಾಳ್ವಿಕಾ ಇದ್ದಾಳಲ್ಲ, ಅವಳಿಗೆ ನಮ್ಮ ಅಣ್ಣನ 2ನೇ ಮದುವೆ ಆಗೋ ಚಾನ್ಸ್ ಸಿಕ್ಕಿದ್ದು. ಹೌದು ಕಣ ಮಗನೆ, ಎಲ್ರಿಗೂ
ಎರಡನೇ ಮದುವೆ ಆಗೋಕ್ಕೆ ಭಾಗ್ಯ ಸಿಗೋದಿಲ್ಲ. ಅದೇನಿದ್ರು ನಿಮ್ಮ ಮಾವನಿಗೆ ಶರತ್ತನಿಗೆ ಅಲ್ಲಕ್ಕೆ ಹೊಡೆದಿರೋದು. ಮುಚ್ಚುತ್ತೀರಾ? ಆಯ್ತಾಯ್ತು, ಮಾತಾಡಿ ಖುಷಿ ಪಡೋದಕ್ಕೂ ಬಿಡೋದಿಲ್ವಲ್ಲ ನೀನು. ಲೋ ತರುಣ, ಈ ಮಾಳವಿಕಾ ಇದ್ದಾರಲ್ಲೋ, ಇವರು ದಾಕ್ಷಾಯಿಣಿಗೆ ಬೆಸ್ಟ್ ಫ್ರೆಂಡ್ ಆಗಿದ್ರು. ದಾಕ್ಷಾಯಿಣಿ ಪ್ರಪಾತಕ್ಕೆ ಬಿದ್ದಾಗ ಈ ಶಾನ್ವಿ ಶರತ್ ಎಲ್ಲ ಇನ್ನು ಕಿಡ್ಸ್ಕೊಳೋ ಚಿಕ್ಕ ಚಿಕ್ಕ ಹುಡುಗರು ಅವ್ರನ್ನ ಆಮೇಲೆ ಮಾಳವಿಕನೇ ತುತ್ತಿಟ್ಟು ಜೋಗಳಾಡಿ ನೋಡ್ಕೊಳ್ತಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಮಾಳವಿಕನ್ನೇ ಅವರು ಅಮ್ಮ ಅಮ್ಮ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಜಗನ್ನಾಥ್ ಬಾವ ಕೂಡ ಮಕ್ಳಿಗೋಸ್ಕರ ಮತ್ತೆ ಮಾಳವಿಕಾಗೆ ಈ ಮನೇಲಿ ಒಂದು ಅಫಿಷಿಯಲ್ ಸ್ಟೇಟಸ್ ಕೊಡಬೇಕು ಅಂತ ಅವನೇ ಮದುವೆ ಮಾಡ್ಕೊಂಡ್ರು. ಆದ್ರೆ ಈಗ ಕತೆ ಉಲ್ಟಾ ಹೊಡೆದಿದೆ ಕಣೋ. ಸತ್ತೋಳು ಲೈವ್ ಆಗಿ ಎದ್ದು ಬಂದಿದ್ದಾಳೆ. ದಿಸ್ ಇಸ್ ಟೋಟಲಿ ಔಟ್ ಆಫ್ ಸಿಲೆಬಸ್ ಮಾಮ್. ನಮ್ಮ ಲೈಫಲ್ಲಿ ಪ್ರತಿ ಸಲ ಈ ಥರ ಸಿಚುವೇಶನ್ ಬರ್ತಾ ಇರುತ್ತೆ. ನಮ್ಮ ದಾರಿಗೆ ಅಡ್ಡ ಯಾರಾದರೂ ಬರ್ತಾನೆ ಇರ್ತಾರೆ. ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಹೌದು ಕಣೋ ತರುಣ, ನನಗೂ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ ಮಗನೆ, ಈ ದಾಕ್ಷಾಯಿಣಿ ವಾಪಸ್ ಬಂದಿರೋದು ನಮ್ಗೆ ಯಾರಿಗೂ ಒಳ್ಳೇದಲ್ಲ. ಸರಿ ಮಾಮ್, ಫೋನ್ ಇಡ್ತೀನಿ. ಬಾಯ್ ಕಣ. ಡಾಕ್ಟರ್, ಅಮ್ಮಂಗೆ ಏನಾಗಿದೆ? ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ನಮ್ಗೆ ಯಾರು ಗುರುತು ಹಿಡಿತಾ ಇಲ್ಲ? ಒಂದು ಸಣ್ಣ ರಿಯಾಕ್ಷನ್ ಕೂಡ ಕೊಡ್ತಾ ಇಲ್ವಲ್ಲ? ನಾವು ಏನು ಮಾತಾಡಿದ್ರು ಏನು ಹೇಳಿದ್ರು ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ? ಹೊರಗಡೆಯಿಂದ ನೋಡೋದಕ್ಕೆ ಪಲ್ಸ್ ಮತ್ತು BP ರೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಶರತ್. ಆದರೆ ಅವ್ರ ಮಾನಸಿಕ ಮತ್ತು ದೈಹಿಕ ಸ್ಥಿತಿ ತುಂಬ ವಿಚಿತ್ರವಾಗಿದೆ. ಏನು ಹೇಳ್ತಾ ಇದ್ದೀರಾ? ನಂಗೆ ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಹೇಳಬೇಕು ಅಂತಂದರೆ, ಒಬ್ಬ ವ್ಯಕ್ತಿನ ವರ್ಷಾನ್ಗಟ್ಲೆ ಕಟ್ ಹಾಕಿದರೆ ಅವ್ರ ಸ್ಥಿತಿ ಹೇಗಾಗಿರುತ್ತೋ ಹಾಗೆ, ಅಥವಾ ಒಬ್ಬ ಮನುಷ್ಯ ಕೋಮಾಗೆ ಹೋಗಿದ್ರೆ ಅವನ ಮಾಂಸಖಂಡ ಆಗಿರ್ಬೋದು ಅಥವಾ ಬೋನ್ಸ್ ಆಗಿರ್ಬೋದು ಹೇಗೆ ವೀಕ್ ಆಗಿರುತ್ತೋ ಹಾಗಾಗಿದೆ ಇವ್ರ ಸ್ಥಿತಿ.